ಹಲೋ, ನಮಸ್ಕಾರ ಸ್ನೇಹಿತರೆ. ಇದು ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯ ಅಂತ. ತಕ್ಷಶಿಲೆಯಲ್ಲಿ ವಿಷ್ಣುಗುಪ್ತ ಇರ್ತಾನೆ. ಸೊ ಆತನಿಗೆ ಇನ್ನೂ ಎರಡು ಹೆಸರುಗಳಿರ್ತವೆ. ಅದು ಕೌಟಿಲ್ಯ ಮತ್ತು ಚಾಣಕ್ಯ. ಸೊ ಈ ಕೌಟಿಲ್ಯನಿಗೆ ನಂದ ವಂಶದಲ್ಲಿ ಧನನಂದ ಅನ್ನುವಂಥ ರಾಜ ಏನು ಮಾಡ್ತಾನೆ, ಅವಮಾನವನ್ನು ಮಾಡ್ತಾನೆ. ಸೊ ಅವಮಾನವನ್ನು ತೀರಿಸಿಕೊಳ್ಳೋದಕ್ಕೆ ಚಂದ್ರಗುಪ್ತ ಮೌರ್ಯನ ಹುಡುಕಿ ಆತನಿಗೆ ತರಬೇತಿ ಕೊಟ್ಟು ಧನನಂದನ ವಿರುದ್ಧವಾಗಿ ಹೋರಾಡಲಿಕ್ಕೆ ಕಳಿಸ್ತಾನೆ. ಸೊ ಕಳಿಸಿದಾಗ ಧನನಂದನ ಸೋಲಿಸ್ತಾನೆ. ಸೊ ಪಾಟಲಿಪುತ್ರವನ್ನು ರಾಜಧಾನಿಗಳನ್ನು ಮಾಡಿಕೊಂಡು ರಾಜ್ಯಭಾರವನ್ನು ಶುರು ಮಾಡ್ತಾನೆ. ಸೊ ವಾಯು ಭಾರತದ ಕಡೆ ಏನು ಮಾಡ್ತಾನೆ ಅಂತಂದರೆ, ಅಲ್ಲಿ ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರ್ನ ಪ್ರತಿನಿಧಿ ಒಬ್ಬ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಅದನ್ನ ಹೆಸರು ಸೆಲ್ಯೂಕಸ್ ಅಂತ. ಈ ಸೆಲ್ಯೂಕಸ್ ಏನು ಮಾಡ್ತಾನೆ ಅಂತಂದರೆ ಮತ್ತೆ ಭಾರತದ ಮೇಲೆ ದಾಳಿಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಅವಾಗ ಸೆಲ್ಯೂಕಸ್ನನ್ನು ಸೋಲಿಸಿ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಸೊ ಒಪ್ಪಂದವನ್ನು ಮಾಡ್ಕೊಳ್ಬೇಕಾದ್ರೆ ಕೆಲವೊಂದಷ್ಟು ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟುಕೊಡ್ತಾನೆ. ಅದರಲ್ಲಿ ಅಫ್ಘಾನಿಸ್ತಾನ್ ಮತ್ತು ಬಲೂಚಿಸ್ತಾನ್, ಸಿಂಧ್ ಪಶ್ಚಿಮ ಪ್ರದೇಶಗಳನ್ನು ಮೌರ್ಯನಿಗೆ ಬಿಟ್ಟುಕೊಡ್ತಾನೆ. ಸೊ ಈ ರೀತಿ ಇರಬೇಕಾದ್ರೆ ಮತ್ತೆ ಸೆಲ್ಯೂಕಸ್ ಏನು ಮಾಡ್ತಾನೆ, ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾನೆ. ಸೊ ಅಲ್ಲದೆ ಈತ ಏನು ಮಾಡ್ತಾನೆ ಅಂತಂದರೆ, ಸೆಲ್ಯೂಕಸ್ ತನ್ನ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ ಎಲ್ಲಿ, ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ. ಅವನ ಹೆಸರು ಬಂದ್ಬಿಟ್ಟು ಮೆಗಸ್ತನಿಸ್ ಅಂತ. ಸೊ ಮೆಗಸ್ತನಿಸ್ ಏನು ಮಾಡ್ತಾನೆ, ಇಲ್ಲಿ ಬಂದ್ಬಿಟ್ಟು ಒಂದು ಕೃತಿಯನ್ನು ಬರೆದಾನೆ. ಅದರ ಹೆಸರು ಇಂಡಿಕಾ ಅಂತ. ಸೊ ಅದರಲ್ಲಿ ತನ್ನ ಅನುಭವಗಳನ್ನೆಲ್ಲ ಅದರಲ್ಲಿ ಉಲ್ಲೇಖವನ್ನು ಮಾಡ್ತಾನೆ. ಆಮೇಲೆ ಈ ಚಂದ್ರಗುಪ್ತ ಮೌರ್ಯ 500 ಆನೆಗಳನ್ನು ಸೆಲ್ಯೂಕಸ್ ರಾಜ್ಯಕ್ಕೆ ಕಳಿಸ್ಕೊಡ್ತಾನೆ. ಅದು ತರಬೇತಿ ಪಡೆದಿರ್ತಕ್ಕಂಥ ಆನೆಗಳನ್ನು. ಸೊ ಕೌಟಿಲ್ಯನ ಬಗ್ಗೆ ಹೇಳಬೇಕು ಅಂತಂದರೆ, ಆತ ಒಂದು ಗ್ರಂಥವನ್ನು ಬರೀತಾನೆ. ಅದರ ಹೆಸರು ಅರ್ಥಶಾಸ್ತ್ರ. ಸೊ ರಾಜತಂತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದನ್ನು ಇತ್ತೀಚೆಗೆ ಕಂಡುಹಿಡಿತಾರೆ. ಸೊ ಮೈಸೂರು ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಅದು ಸಿಕ್ಕಿರುವಂಥದ್ದು. ಯಾರು ಕಂಡುಹಿಡಿತಾರೆ? ಆರ್ ರಾಮಶಾಸ್ತ್ರಿ ಅನ್ನುವಂಥವರು. ಸೊ ಚಂದ್ರಗುಪ್ತ ಮೌರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳಿದ್ದಾವೆ. ಸೊ ಇನ್ನೂ ಹೆಚ್ಚಿನ ವಿಷಯಗಳನ್ನು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತವೆ. ಸೊ ಇವಾಗ ಸಂಕ್ಷಿಪ್ತವಾಗಿ ನೋಡೋಣ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ಕಾಲದಲ್ಲಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ ನಂತರದಲ್ಲಿ ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ಕೈಗೊಂಡು ದೇಹ ತ್ಯಾಗವನ್ನು ಮಾಡ್ತಾನೆ. ಮುಂದೆ ಈ ಚಂದ್ರಗುಪ್ತನ ಮಗ ಅನ್ನೋನು ಬರ್ತಾನೆ. ಆತನ ಹೆಸರು ಬಂದ್ಬಿಟ್ಟು ಬಿಂದುಸಾರ ಅಂತ. ಸೊ ಈ ಬಿಂದುಸಾರ ಏನು ಮಾಡ್ತಾನೆ, ಸುಮಾರು ಒಂದು 25 ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಸೊ ಈ ಬಿಂದುಸಾರನ ಮಗನೇ ಅಶೋಕ ಅನ್ನುವಂಥ ಬರ್ತಾನೆ. ಅಶೋಕನ ಬಗ್ಗೆ ತುಂಬ ವಿವರವಾಗಿರುವಂಥದ್ದು, ಯಾಕೆಂದರೆ ಪ್ರಮುಖವಾಗಿರ್ತಕ್ಕಂಥ ರಾಜ. ಸೊ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಅನ್ನುವಂಥ ಮಾತನ್ನು ಈ ಅಶೋಕ ಚಕ್ರವರ್ತಿ ಹೇಳ್ತಾನೆ. ಸೊ ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೊಂದು ಬಹು ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತಂದರೆ ಆತನ ಶಾಸನಗಳು. ಸೊ ಈ ಶಾಸನಗಳು, ಆತನ ಎಲ್ಲ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಗಳಿಗೆ ಇರುವಂಥದ್ದು. ಸೊ ಕರ್ನಾಟಕದಲ್ಲಿ ಆತನ ಶಾಸನಗಳು ಇದಾವ ಅನ್ನುವಂಥ ಪ್ರಶ್ನೆಗೆ ಹೌದು, ಎಸ್ ಇದ್ದಾವೆ. ಒಟ್ಟು 9 ಸ್ಥಳಗಳಲ್ಲಿ ಆತನ ಶಾಸನಗಳು ದೊರಕಿರುವಂಥದ್ದು. ಸೊ 9 ಸ್ಥಳಗಳು ಸಿಕ್ಕಿದ್ರೆ 17 ಶಾಸನಗಳು ಸಿಕ್ಕಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ರಾಯಚೂರಿನಲ್ಲಿ ಸಿಕ್ಕಿರ್ತಕ್ಕಂಥ ಮಸ್ಕಿ ಶಾಸನ ಇಂಪಾರ್ಟೆಂಟು. ಯಾಕೆ ಈ ರಾಯಚೂರಿನಲ್ಲಿ ಸಿಕ್ಕಿರ್ತಕ್ಕಂಥ ಮಸ್ಕಿ ಶಾಸನ ಇಂಪಾರ್ಟೆಂಟು ಅಂತಂದರೆ, ಎಲ್ಲ ಶಾಸನಗಳಲ್ಲಿ ಬರೀ ಕೇವಲ ದೇವನಾಮ ಪ್ರಿಯದರ್ಶಿ ಅಂತ ಮಾತ್ರ ಇರುವಂಥದ್ದು. ಬಟ್ ಈ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯದರ್ಶಿಯ ಜೊತೆಗೆ ದೇವನಾಮ ಪ್ರಿಯ ಅಶೋಕ ಅಂತ ಉಲ್ಲೇಖ ಆಗಿರುವಂಥದ್ದು. ಸೊ ಈ ಎಲ್ಲ ಶಾಸನಗಳು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು ಈ ರಾಯಚೂರಿನ ಮಸ್ಕಿ ಶಾಸನದ ಮೂಲಕ ನಮಗೆ ತಿಳಿದುಬರುವಂಥದ್ದು. ಸೊ ಈ ಅಶೋಕನ ಶಾಸನಗಳನ್ನು ಫಸ್ಟ್ ಯಾರು ಓದಿದವರು ಅಂತಂದರೆ ಜೇಮ್ಸ್ ಪ್ರಿನ್ಸೆಪ್ ಅನ್ನುವಂಥ ವ್ಯಕ್ತಿ. ಅದು ಸುಮಾರು 180 ವರ್ಷಗಳ ಹಿಂದೆ. ಸೊ ಈ ಅಶೋಕನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೊಂದು ವಿಚಾರ ಯಾವುದು ಅಂತಂದರೆ ಈ ಕಳಿಂಗ ಯುದ್ಧ. ಸೊ
ಈ ಕಳಿಂಗ ಯುದ್ಧದಲ್ಲಿ ಜಯವನ್ನು ಪಡ್ಕೊಳ್ತಾನೆ ಯಾರು ಈ ಅಶೋಕ. ಸೊ ಆ ಒಂದು ಯುದ್ಧದಲ್ಲಿ ಅವನ ಮನಸ್ಸು ಪರಿವರ್ತನೆ ಆಗುವಂಥದ್ದು. ಸೊ ಅದೆಲ್ಲ ನಮಗೆಲ್ಲ ಗೊತ್ತಿರುವಂಥದ್ದು. ಹಾಗಾದರೆ ಆ ಯುದ್ಧದಲ್ಲಿ ಏನೇನಾಯಿತು ಅನ್ನೋದನ್ನು ನೋಡೋದಾದರೆ, ಅಧಿಕಾರಕ್ಕೆ ಬಂದ 8 ವರ್ಷದಲ್ಲಿ ದಾಳಿಯನ್ನು ಮಾಡ್ತಾನೆ. ಯಾವುದು? ಕಳಿಂಗ. ಈಗ ಎಲ್ಲಿರುವಂಥದ್ದು ಈ ಕಳಿಂಗ ಅಂತಂದರೆ ಒಡಿಸ್ಸಾ ರಾಜ್ಯದಲ್ಲಿ. ಸುಮಾರು 2 ಲಕ್ಷ ಜನ ಸಾವನ್ನಪ್ಪುತ್ತಾರೆ. ಸೊ 1.5 ಲಕ್ಷ ಜನ ಬಂಧಿತ ಸೈನಿಕರಾಗಿ ಕೈದಿಗಳಾಗ್ತಾರೆ. ಸೊ ಇದನ್ನೆಲ್ಲ ನೋಡಿ ಆತನ ಮನಸ್ಸು ಪರಿವರ್ತನೆ ಆಗುತ್ತೆ. ಯುದ್ಧವನ್ನು ಇನ್ಮೇಲೆ ಧರ್ಮ ಯುದ್ಧವಾಗಿ ಮಾಡಬೇಕು ಅಂತ. ಸೊ ಈ ಅಶೋಕ ಏನು ಮಾಡ್ತಾನೆ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ಕೂಡ ನಡೆಸ್ತಾರೆ. ಸೊ ಆಡಳಿತ ಪದ್ಧತಿಯನ್ನು ನೋಡೋದಾದರೆ, ರಾಜ ಈ ಮೌರ್ಯ ಸಾಮ್ರಾಜ್ಯದ ಒಟ್ಟಾರೆಯಾಗಿ ಒಂದು ಆಡಳಿತ ಪದ್ಧತಿಯನ್ನು ನೋಡೋದಾದರೆ, ರಾಜ ಮುಖ್ಯಸ್ಥನಾಗಿರ್ತಾನೆ. ಮಂತ್ರಿಮಂಡಲದಲ್ಲಿ ಸಲಹೆ ನೀಡೋದಕ್ಕಿರ್ತಾರೆ. ಸೊ ಆಡಳಿತವನ್ನು ವಿಭಾಗ ಮಾಡ್ತಿರ್ಕೊಂಡಿರ್ತಾರೆ. ಈ ಆಡಳಿತ ವಿಭಾಗಕ್ಕೋಸ್ಕರನೇ ಕೆಲವೊಂದಷ್ಟು ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ. ಇದಿಷ್ಟು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಅದು ಮೌರ್ಯ ಸಾಮ್ರಾಜ್ಯಕ್ಕೆ. ಥ್ಯಾಂಕ್ ಯು.